ಟ್ರಾಯ್ನ ಹೊಸ ದರ ನಿಗದಿ ವಿರುದ್ಧ ಮತ್ತು ಕೇಬಲ್ ಆಪರೇಟರ್ಗಳ ಉಳಿವಿಗಾಗಿ ಜನವರಿ 24ನೇ ತಾರೀಕು ಕೇಬಲ್ ಬಂದ್ ಮಾಡೋದಕ್ಕೆ ಕರ್ನಾಟಕ ರಾಜ್ಯ ಕೇಬಲ್ ಆಪರೇಟರ್ಸ್ ಅಸೋಸಿಯೇಷನ್ ನಿರ್ಧಾರ ಮಾಡಿದೆ. 24ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಕೇಬಲ್ ಬಂದ್ ಮಾಡೋದಕ್ಕೆ ಇಡೀ ಸೌತ್ ಇಂಡಿಯಾ ಆಪರೇಟರ್ಸ್ ಅಸೋಸಿಯೇಷನ್ ಒಮ್ಮತದ ತೀರ್ಮಾನವನ್ನು ಕೈಗೊಂಡಿದೆ. 24ನೇ ತಾರೀಕು ದಕ್ಷಿಣ ಭಾರತ ಪೂರ್ತಿಯಾಗಿ ಕೇಬಲ್ ಆಫ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ನಡೆದ ಕೇಬಲ್ ಆಪರೇಟರ್ ಸಭೆಯಲ್ಲಿ ಈ ಒಕ್ಕೊರಲ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಬಹುಮತದಿಂದ ಎಲ್ಲರೂ ಒಂದು ಈ 26ನೇ ತಾರೀಕು ಏನು ಕೇಬಲ್ ಬಂದ್ ಮಾಡುವಂತ ನಿರ್ಣಯ ಇವತ್ತಿನ ದಿವಸ ನಾವು ತಗೊಂಡಿದ್ದೀವಿ. ಇದಕ್ಕೆ ಎಲ್ಲರೂ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ. ನಮ್ಮ ಆಪರೇಟರ್ ಅಧ್ಯಕ್ಷರುಗಳು, ಜಿಲ್ಲೆವಾರು ಅಧ್ಯಕ್ಷರುಗಳು ಈ ಒಂದು ರೆಗ್ಯುಲೇಷನ್ ಟ್ರಾಯ್ ರೆಗ್ಯುಲೇಷನ್ ಕೇಬಲ್ ಟಿವಿ ಆಪರೇಟರ್ ವಿರುದ್ಧ ಮಾಡಿದ್ದಾರೆ. ಕಸ್ಟಮರ್ ಏನು ಟಿವಿ ವೀಕ್ಷಕರಿದ್ದಾರೆ ಇವರು ವಿರುದ್ಧ ಮಾಡಿದ್ದಾರೆ. ಈ ನಾವು ಮೊದಲಿಂದಾನು ಏನು ಹೇಳ್ಕೊಂಡೇ ಬರ್ತಾ ಇದ್ದೀವಿ, ಕಸ್ಟಮರ್ಗೆ ತುಂಬಾನೇ ಹೊರೆ ಆಗುತ್ತೆ ಅಂದ್ಬಿಟ್ಟು ಇವತ್ತೇನು 250-300 ರೂಪಾಯಿ ಕೊಟ್ಟು ಸಿಟಿನಲ್ಲಿದ್ದೀವಿ, 150-200 ರೂಪಾಯಿ ಕೊಟ್ಟು ವಿಲೇಜ್ಗಳಲ್ಲಿದ್ದಾರೆ. ಇವ್ರಿಗೆಲ್ಲನೂ ಸಿಕ್ಕಾಪಟ್ಟೆ ಹೊಡ್ತಾ ಬೀಳುತ್ತೆ. 1-1.5 ಸಾವಿರ ರೂಪಾಯಿ ಆಗುತ್ತೆ ಸಿಟಿನಲ್ಲಿ, ಅಲ್ಲೆಲ್ಲ 500-600 ರೂಪಾಯಿ ಆಗುತ್ತೆ. ದಯವಿಟ್ಟು ಈಗಲೇ ಗೊತ್ತಾಗಿದೆ, ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಗೊತ್ತಾಗಿದೆ ಇದು ಜಾಸ್ತಿನೇ ಹೊರೆ ಆಗುತ್ತೆ ಅಂತ.